ಈಗ ಇತ್ತಿತ್ತಲಾಗಿ ಹೊಸದಾಗಿ ಯಾರು ಮದುವೆ ಮಾಡ್ಕೊಳಕತ್ತಾರಲ್ಲ ಆ ಗಂಡ್ಮಕ್ಳಿಗೆ ಒಂದು ಮಾತು ಹೇಳ್ತೀನಿ. ನಾ ಹೇಳೋ ಮಾತ ನಿಮಗೆ ನಿಜ ಅನ್ಸುತ್ತಂದ್ರೆ ಹೌದಪ್ಪ ಇದು ಸರಿಯಾಗಿ ಹೇಳಿದ್ದಾರೆ ಅಂತ ನಿಮಗೆ ಅನ್ಸುತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡಿ. ನೀವು ಹೊಸದಾಗಿ ಮದುವೆ ಆಗ್ತಿರಲ್ಲ, ಮದುವೆ ಆದಮೇಲೆ ಅತ್ತೆ ಮಾವನ ಮನೆಯಲ್ಲಿ ಅವರ ದೃಷ್ಟಿಯಲ್ಲಿ ಏನಪ್ಪ ನಮ್ಮ ಅಳಿಯ ದೇವರಂತ ಮನುಷ್ಯ, ಒಳ್ಳೆ ಮನುಷ್ಯ, ಬಹಳ ಬುದ್ಧಿವಂತ, ಬಹಳ ಜಾಣ ಅಂತ ನೀವು ಅನಿಸ್ಕೋಬೇಕಂತಂದ್ರೆ ಒಂದೆರಡು ಮಾತು ಹೇಳ್ತೀನಿ, ದಯವಿಟ್ಟು ಕೇಳ್ರಿ. ಮೊಟ್ಟ ಮೊದಲಿಂದಾಗಿ ನೀವು ತಾಳಿ ಕಟ್ಟಿದಂಥ ಹೆಣ್ಣು ಅಂದರೆ ನಿನ್ನ ಹೆಂಡತಿ ನಿಮ್ಮ ಮನೆಗೆ ಬರ್ಬೇಕಂದ್ರೆ ಅಲ್ಲಿರುವಂಥ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ ಎಲ್ಲವನ್ನು ಬಿಟ್ಟು ನಿಮ್ಮ ಮನೆಗೆ ಹೊಸ್ತಿಲ ದಾಟಿ ಬಂದಿರ್ತಾಳೆ ಅಂದಮೇಲೆ ಅವಳು ನಿಮ್ಮ ಮನೆಯ ದೇವತೆ ಇದ್ದ ಹಾಗೆ. ಆ ಹೆಣ್ಣನ್ನು ನೀವೆಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಅಷ್ಟು ಒಳ್ಳೆ ಹೆಸರು ನಿಮ್ಮ ಅತ್ತೆ ಮಾವನ ಮನೆಯಲ್ಲಿ ಸಿಗುತ್ತದೆ. ಮದುವೆಯಾಗಿ ಬಂದ ಮೇಲೆ ನಿಮ್ಮ ಹೆಂಡತಿಗೆ ತವರು ಮನೆ ಕಡೆಯಿಂದ ಬೈಕ್ ತಗೊಂಡು ಬಾ, ಕಾರ್ ತಗೊಂಡು ಬಾ, ಹಣ ತಗೊಂಡು ಬಾ, ಬೆಳ್ಳಿ ತಗೊಂಡು ಬಾ, ಬಂಗಾರ ತಗೊಂಡು ಬಾ, ಕಾರ್ ತಗೊಂಡು ಬಾ, ಕಡಿ ತಗೊಂಡು ಬಾ, ಅಕ್ಕಿ ತಗೊಂಡು ಬಾ, ಗೋಧಿ ತಗೊಂಡು ಬಾ, ಇನ್ನಿತರೆ ಇವು ತಗೊಂಡು ಬಾ ಅಂಥೇಳಿ ನೀವು ತಾಳಿ ಕಟ್ಟಿದಂಥ ಹೆಂಡತಿಗೆ ಕಿರುಕುಳ ಕೊಟ್ರಂದ್ರೆ ಅತ್ತೆ ಮಾವರಿಗಷ್ಟೇ ಅಲ್ಲ, ಇಡೀ ಸಮಾಜಕ್ಕಷ್ಟೇ ಅಲ್ಲ, ಎಲ್ಲ ಜನರಲ್ಲೂ ಸಹ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಬಿಟ್ಟವ, ಎಲ್ಲ ಜನರಲ್ಲೂ ನೀವೊಬ್ಬರು ಕೆಟ್ಟ ಮನುಷ್ಯನಾಗಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ದಯವಿಟ್ಟು ಮದುವೆ ಆದಮೇಲೆ ನಿಮಗೆ ಹೆಣ್ಣು ಕೊಟ್ಟಾರ ಅಂದಮೇಲೆ ಮುಗಿತು ಅವರಿಗೆ ಅದು ಕೊಡ್ರಿ ಇದು ಕೊಡ್ರಿ ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡ್ರಿ. ಅವರಲ್ಲಿ ಕೊಡುವಂಥ ಮನಸ್ಸಿತ್ತಂದ್ರೆ ನೀವು ಬ್ಯಾಡಂದ್ರೂ ಬಿಡಂಗಿಲ್ಲ, ಮನೆಗೆ ಬಂದು ಕೊಟ್ಟು ಹೋಗ್ತಾರೆ. ಯಾಕಂದರೆ ನಿಮ್ಮ ಒಳ್ಳೆಯ ಗುಣಗಳನ್ನು ನೋಡಿ, ನಿಮ್ಮ ಒಳ್ಳೆ ನಡತೆಯನ್ನು ನೋಡಿ, ನಿಮ್ಮ ಒಳ್ಳೆ ಚಟಗಳನ್ನು ನೋಡಿ, ನಿಮ್ಮ ನೋವು ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಅವರೇ ಬಂದು ನಿಮ್ಮ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ. ನೀವು ಅವ್ರು ಕೊಡೋಕ್ಕಿಂತ ಮುಂಚೆನೇ ಬಾಯಿ ಬಿಟ್ಟು ನೀವು ಕೇಳಿದ್ರಂದ್ರೆ ಅವರ ದೃಷ್ಟಿಯಲ್ಲಿ ನಮಗೆ 7 ಗುಂಜಿನಟ್ಟು ಬೆಲೆ ಇರುವುದಿಲ್ಲ. ಅದಕ್ಕಾಗಿ ನೀವು ಮಾವನ ಮನೆಗೆ ಹೋದ್ರೆ ನಿಮ್ಮ ಹೋಗುವಿಕೆ ಮತ್ತು ಮಾವ ಅತ್ತೆಯವರು ನಿಮ್ಮನ್ನು ಸ್ವಾಗತ ಮಾಡುವಿಕೆ ಹೆಂಗಿರ್ಬೇಕಂತಂದರೆ, ಓ ಹಳದೇವ್ರು ಬಂದ್ರೆ ಬರ್ರಿ ನೀವು ಬಂದರೆ ಆರಾಮದ್ರಿ, ಹಾಂ ಕೊಡ್ರಿ ಒಳ್ಳೆ ರೀತಿಯಿಂದ ನಿಮ್ಮನ್ನು ಸ್ವಾಗತ ಮಾಡಿ ಒಂದು ತುಂಬ ಊಟ ಮಾಡಿಸಿ ಒಳ್ಳೆ ಉಪಚಾರ ಮಾಡಿ ನಿಮ್ಮನ್ನು ಕಳಿಸ್ತಾರಲ್ಲ, ಅದೇ ಒಂದು ದೊಡ್ಡ ಗೌರವ. ನೀವು ಇದನ್ನೆಲ್ಲ ಬಿಟ್ಟು ಅವ್ರು ಹೋದಾಗ ಒಂದ್ಸಲ ಅದನ್ನು ಕೇಳೋದು, ಇದನ್ನು ಕೇಳೋದು, ಇದನ್ನು ಕೊಡ್ರಿ ಅದನ್ನು ಕೊಡ್ರಿ ಅಂತ ಹಂಗೆ ನೀವು ಅವ್ರಿಗೆ ಕೇಳ್ಕೊತ ಹೋದ್ರಿ ಅಂದರೆ ನೀವು ಊರಿಗೆ ಹೋದಾಗ ನಿಮ್ಮನ್ನು ಕಣ್ಣು ತಪ್ಪಿಸಿ ಅವ್ರು ಬೇರೆ ಕಡೆ ಹೋಗೋ ಪರಿಸ್ಥಿತಿ ಉದ್ಭವ ನೀವೇ ಮಾಡ್ತಾರೆ. ಅದಕ್ಕಾಗಿ
ಮಾವನ ಮನೆ ಕಡೆ ಯಾವುದನ್ನು ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ನಿಮ್ಮ ಒಳ್ಳೆತನ, ನಿಮ್ಮ ನಡವಳಿಕೆ, ಒಳ್ಳೆಯ ಗುಣಕ್ಕೆ ನೀವೇನು ಅಂದ್ಕೊಂಡಿದ್ದೀರೋ ಅದಕ್ಕಿಂತ ಹೆಚ್ಚಾಗಿಯೂ ನಿರೀಕ್ಷೆ ಇಲ್ಲದೇ ನಿಮ್ಮ ಮನೆಗೆ ಬರಬಹುದು. ಇಲ್ಲಂತೂ ನಾನು ಹೇಳೋದಿಲ್ಲ. ಯಾಕಂದರೆ ಬಂಧುಗಳು, ಕೆಲವೊಬ್ಬರು ನೌಕರಸ್ಥರಿರ್ತಾರೆ, ಕೆಲವರು ಒಳ್ಳೆ ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಕೆಲವೊಬ್ಬರು ಆರ್ಥಿಕ ಪರಿಸ್ಥಿತಿಯಿಂದ ಒಳ್ಳೆ ಚೆನ್ನಾಗಿರ್ತಾರೆ. ಅವ್ರ ಹತ್ರ ನೀವು ₹1 ಕೇಳಿದ್ರೂ ನಿಮ್ಮನ್ನು ಕೀಳಾಗಿ ಕಾಣ್ತಾರೆ. ಯಾಕಂದ್ರೆ ಅವರು ನಿಮ್ಗಿಂತ ಶ್ರೀಮಂತರಿರ್ತಾರೆ. ಅವ್ರ ಹತ್ರ ನೀವು ₹1 ಕೇಳಿದ್ರು ನಿಮ್ಮನ್ನು ಕೀಳಾಗೆ ಕಾಣ್ತಾರೆ. ಏನು ನಾಚಿ ಕೆಟ್ಟವಂತ ನೀನು, ನಾವು ಯಾಕಾರೆ ಕೊಟ್ಟು ನಾವೇನ ನೀನು ಸಾಕಾಯ್ತಪ್ಪ ಅಂತ 4 ಮುಂದೆ ಹೇಳೋದಲ್ಲದೇ ನಿಮ್ಮ ಮರ್ಯಾದೆ ತಾವೇ ತೆಗೆದು ಬರ್ತಾರೆ. ಅದೇ ಬಡ ಜನ ಇರ್ತಾರೆ, ದುಡ್ಕೊಂಡು ತಿನ್ನೋರು, ಮರ್ಯಾದಸ್ಥೆ ಇರುವಂಥ ಬಡ ಜನರು. ನೀವು ₹1 ಏನೋ ಬಾಯಿ ಬಿಟ್ಟು ಕೇಳಿದರೆ ಅವ್ರು ₹1000 ಸಾಲ ಮಾಡಿದ್ರು ಕೊಡ್ತಾರೆ. ಯಾಕಂದರೆ ಬಡವ್ರ ಹತ್ರ ಒಳ್ಳೆ ಗುಣ ಭಾಳ ಇರ್ತೈತಿ, ಶ್ರೀಮಂತರ ಹತ್ರ ಇರೋದಿಲ್ಲ. ನೀವು ಎಲ್ಲೇ ಹೋಗ್ರಿ, ಯಾರನ್ನೇ ಕೇಳ್ರಿ, ಅವ್ರ ಹತ್ತಲ್ಲಿ ನಾ ಅನ್ನೋದೊಂದು ಬಿಟ್ಟು ಇನ್ನೊಂದು ಕೇಳಿರೋದಿಲ್ಲ. ನಿಮ್ಮನ್ನು ಹಚ್ಕೊಳ್ಳೋರು, ಪ್ರೀತಿ ಕೊಡೋರು, ನಿಮಗೆ ಮರ್ಯಾದೆ ಮಾಡೋರು ಅಂತಂದರೆ ಬಡವರೇ, ಶ್ರೀಮಂತರಲ್ಲ. ಅದಕ್ಕೆ ಸಾಧ್ಯ ಆದಷ್ಟು ಬಡತನದ ಮನೆ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಭಾಳ ಒಳ್ಳೆಯದು. ನಿಮ್ಮ ಪರಿಸ್ಥಿತಿನೂ ಭಾಳ ಗಂಭೀರವಾಗಿರ್ತಂದ್ರೆ ಶ್ರೀಮಂತರು ಮಾಡ್ಕೊಡ್ರಿ, ಬೇಡ ಅಂತಲ್ಲ. ಆದರೆ ಅವರ ದೃಷ್ಟಿಯಲ್ಲಿ ನೀವು ಕೆಳಮಟ್ಟಕ್ಕೆ ಇಳಿಯಬೇಡ್ರಿ. ಅದು ಬೇಕು ಇದು ಬೇಕು ಅಂತ ಬಾಯಿ ಬಿಟ್ಟು ಕೇಳಿ ಕೆಳಮಟ್ಟಕ್ಕೆ ಇಳಿಬೇಡಿ. ಶ್ರೀಮಂತ ಹೆಣ್ಣು ಮದುವೆ ಮಾಡ್ಕೊಂಡ ಮೇಲೆ ದುಡೀರಿ. ದುಡಿದು ಒಂದು ಹೆಣ್ಣಿಗೆ ನಿಮಗೆ 3 ಹೊತ್ತು ಊಟ ಹಾಕೋಕ್ಕಾಗೋದಿಲ್ಲನ್ರಿ? ಹಾಕೋದಿಲ್ಲ. ಹಂಗಿದ್ಮೇಲೆ ಅವ್ರ ಹತ್ರ ಹೋಗಿ ಯಾಕೆ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತ ಯಾಕೆ ಕೇಳ್ತೀರಿ? ನೀವು ಗಂಡಸರು ಹೌದಲ್ಲ, ನಿಮ್ಮಲ್ಲಿ ಸ್ವಾಭಿಮಾನ ಐತಿಲ್ಲ, ಬಿಟ್ಟು ಬಿಡ್ರಿ. ಮತ್ತೆ ಮಾವನ ಮನೆ ಒಳಗಿಂದ ಅದನ್ನು ತರೋದು, ಇದನ್ನು ತರೋದು, ಅದನ್ನು ಇಟ್ಕೊಳ್ಳೋದು, ಇದನ್ನು ಇಟ್ಕೊಳ್ಳೋದು ನೀವು ಯಾವ ಮಾಡಬೇಡ್ರಿ. ಅವ್ರಿಗೆ ಇಷ್ಟ ಆದ್ರೆ ಕೊಡಲಿ, ಕಷ್ಟ ಆದ್ರೆ ಬಿಡಲಿ. ಸ್ವಂತ ನೀವು ದುಡಿದ ಕಿಶನಕ್ಕೆ ಚಲುವ್ರಿ, ಅದು ನೀವು ಪುರುಷತ್ವ ಅಂತಾರೆ. ಹೆಣ್ಣಿನ ಕಡೆಯಿಂದ ತಂದು ನೀವು ತಿಂದ್ರೆ ನೀನು ಯಾವ ಪುರುಷತ್ವನೋ ಶಂಡ ಅಂತಾರೆ ನಿನಗೆ, ಹೌದಾ? ಅದಕ್ಕೆ ಹಂಗೆ ಅನಿಸ್ಕೋಬಾರ್ದು ಅನ್ನಂಗಿತ್ತಂದ್ರೆ ಇನ್ನೇಲಿ ಏನು ಮದುವೆ ಆಗತ್ತಿರಲ್ಲ, ನೀವು ಯಾರು ಅತ್ತೆ ಮಾವನ ಮನೆಯಲ್ಲಿ ಯಾವುದನ್ನು ಆಶೆ ಮಾಡಬೇಡಿ, ಯಾವುದನ್ನು ಕೇಳಬೇಡಿ. ನಿಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವ್ರು ಕೊಟ್ಟರೆ ತಗೊಳ್ರಿ, ಕುಡದೇ ಇದ್ದರೆ ಬಿಟ್ಟು ಬಿಡಿ. ಮನುಷ್ಯನಿಗೆ ಏನಾಗೋದಿಲ್ಲ. ಸ್ವಾಭಿಮಾನ ಭಾಳ ಮುಖ್ಯ ರೀ, ಸ್ವಾಭಿಮಾನ ಭಾಳ ಮುಖ್ಯ. ಅವ್ರನ್ನ ಯಾಕೆ ಕೇಳಕ್ಕೆ ಹೋಗ್ತೀರಿ? ನಿಮ್ಮದು ಮರ್ಯಾದೆ ಉಳಿದೀರಿ ಕೊತ್ತಂದ್ರೆ ಅದು ಅತ್ತೆ ಮಾವನ ಮನೆಯಲ್ಲೇ. ನೀವು ಅತ್ತೆ ಮಾವಗ ಒಳ್ಳೆ ರೀತಿ ಹಳೆಯನಾಗಿ ಉಳಿಸ್ಕೊಂಡು ಹೋದ್ರಂತಂದರೆ ನಿಮ್ಗೆಲ್ಲ ಕಡೆ ಮರ್ಯಾದೆ ಸಿಗುತ್ತೆ. ಅಲ್ಲೇ ನೀವು ಏನಪ್ಪ ನಮ್ಮ ಹಳೆಯ ಬಂದು ಕೂಡಲೇ ಅದು ಕೊಡಿ ಇದು ಕೊಡಿ ಇದನ್ನೇ ಮಾಡ್ತಾನೆ ಹಿಂಗೆ ಅಂದ್ಬಿಟ್ರು ಮರ್ಯಾದೆ ಬೀದಿ ಪಾಲ್. ಅರ್ಥ ಆಯ್ತಾ? ಇದು ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದು ಮತ್ತೆ ಈಗೇನು ಹೇಳಿದ್ದೀನಲ್ಲ ಅಳಿಯ ಹೆಂಗಿರ್ಬೇಕಂತೇಳಿ, ನಾಳೆ ಮದುವಾದಂಥ ಸೊಸೆ ಹೆಂಗಿರ್ಬೇಕು ಅನ್ನೋದನ್ನು ಹೇಳ್ತೀನಿ. ದಯವಿಟ್ಟು ಮುಂದಿನ ವಿಡಿಯೋವರೆಗೂ ಸ್ವಲ್ಪ ಕಾಯಬೇಕಾಗಿ ಕೇಳ್ಕೊತೀನಿ.